ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈಗಾಗಲೇ ಗೊತ್ತಿರುವ ಹಾಗೆ KCET ಆ್ಯಂಡ್ ನೀಟ್ ಸ್ಟೂಡೆಂಟು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಫೈನಲ್ ರಿಸಲ್ಟ್ ಕೂಡ ನಾಳೆ ಬಿಡ್ತಾರೆ. ಓಕೆ, ಈ ಬೆಳಗ್ಗೆ ಒಂದು ಕಾಲ್ ರೆಕಾರ್ಡ್ ಕೂಡ ಮಾಡಿ ತಿಳಿಸಿದ್ದೀನಿ ನಿಮಗೆ, ನಾಳೆ ಆಲ್ಮೋಸ್ಟ್. ಓಕೆ, ಬಟ್ ಟೈಮಿಂಗ್ ಮೆನ್ಷನ್ ಮಾಡಿಲ್ಲ, ಬಟ್ ಆದಷ್ಟು ಈವ್ನಿಂಗ್ ಟೈಮೇ ಬಿಡ್ತಾರೆ ಗೊತ್ತಿರೋ ಹಾಗೆ. ಬಟ್ ಆದರೆ ಅಲ್ಲಿವರೆಗೂ ಕೂಡ ವೇಟ್ ಮಾಡ್ಬಿಡು. ಓಕೆ, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ, ಯಾಕಂದರೆ ಈಗಿರುವಂಥ ಟೈಮು ಭಾಳ ಪ್ರೀಸಿಯಸ್ ಆಗಿರ್ತದೆ. ಏನಕ್ಕಂತಂದ್ರೆ ಇವಾಗ ಕೆಲವೊಂದಿಷ್ಟು ಹುಡುಗರು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಡಾಕ್ಯುಮೆಂಟ್ಸ್ ರೆಡಿ ಇರದ ಡೈರೆಕ್ಟ್ ಅಡ್ಮಿಷನ್ಗೆ ಹೋದಾಗ ಮತ್ತೆ ಓಡಾಡಿಸ್ತಾರೆ. ಸೊ ಹಂಗಾಗ್ಬಿಟ್ಟು ಡಾಕ್ಯುಮೆಂಟ್ಸು ಆ್ಯಂಡ್ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟು ದುಡ್ಡು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಯಾರೆಲ್ಲ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಡ್ತಾರೋ ಅವರು ಎಲ್ಲನೂ ಕೂಡ ಇವಾಗಲೇ ಪೇ ಮಾಡಬೇಕಾಗಿರ್ತದೆ. ಅದು ಎಲ್ಲ ಫೀಸು ಕೂಡ ಈಗಲೇ ಪೇ ಮಾಡಬೇಕಾಗಿರ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಾಲೇಜ್ ಸಿಕ್ಕಾಗ ನಾವು ಏನಾದರೂ ಕಂತು ವೈಸ್ ಕಟ್ತೀನಿ ಆ ರೀತಿ ನಡೀತದೆ ಅಂತ ಆ ರೀತಿ ಇರಲ್ಲ, ಎಲ್ಲನೂ ಕೂಡ ಒಮ್ಮೆಲೇ ಪೇ ಮಾಡಬೇಕು. ಇನ್ ಕೇಸ್ ಇಂಜಿನಿಯರ್ ಸ್ಟೂಡೆಂಟ್ ಆಯ್ತಂದರೆ ಪ್ರೈವೇಟ್ ಕಾಲೇಜ್ ಸಿಕ್ಕರೆ 1 ಲಕ್ಷ ರೂಪಾಯಿನೂ ಕೂಡ ಈಗಲೇ ಕಟ್ಟಬೇಕು. ಇನ್ ಕೇಸ್ BS ನರ್ಸಿಂಗ್ ಸ್ಟೂಡೆಂಟ್ ಆಯ್ತಂದರೆ ಪ್ರೈವೇಟ್ ಕಾಲೇಜ್ ಸಿಕ್ಕಾಗ ಹೇಳೋಕ್ಕಾಗಲ್ಲ. ಓಕೆ, ಅಡ್ಡದಿಡ್ಡಿ ದುಡ್ಡು ಕೇಳ್ತಾರೆ. ಈ ಸರಿ ಅಂತರೂ ನಾನು ಕೆಲವೊಂದು ಸ್ಟೂಡೆಂಟ್ ಕೇಳಿದ್ರು, ಅಣ್ಣ ನಾನು GG ಅಲಾಟ್ಮೆಂಟ್ ಆದರೂ ಕೂಡ 70,000 80,000 ಕೇಳ್ತಿದ್ದಾರೆ ಅಂತ ಕೇಳಿದ್ರೆ. ಸೊ ಹಂಗಾಗ್ಬಿಟ್ಟು ಆದಷ್ಟು ಸ್ವಲ್ಪ ದುಡ್ಡು ರೆಡಿ ಇಟ್ಕೊಂಡ್ರಿ, ಯಾವ ಟೈಮಿಗೆ ಎಷ್ಟು ದುಡ್ಡು ಕೇಳ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಡೋರು ಹೇಳ್ತಿದ್ದೀನಿ. ಚಾಯ್ಸ್ 3 ಕೊಡೋರು ಕೊಡ್ತೀನಿ ಅಂತಾರೆ, ನಿಮ್ದೇನು ಅವಸರ ಏನಿಲ್ಲ, ಆರಾಮ್ಸಾಗಿ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಬಟ್ ಚಾಯ್ಸ್ 3 ಕೊಡೋರಿಗೆ ನಾನು ಒಂದು ಸಜೆಷನ್ ಮಾಡ್ತೀನಿ, ಬಹಳ ಡೇಂಜರಸ್. ಓಕೆ, ಯಾಕಂದರೆ ಈ ಸೆಕೆಂಡ್ ರೌಂಡಿಗೆ ಬಂದಿದ್ರೆ ಅಂತಂದರೆ ಏನೋ ಸ್ವಲ್ಪ ಸೀಟ್ಸ್ ಇರ್ತಾವೆ ಬಂದಿರ್ತಾರೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋದಾಗ ನೀವು ಚಾಯ್ಸ್ 3 ಕೊಡ್ತೀರ ಅಂತಂದರೆ ಈಗ ಸಿಕ್ಕಿರೋ ಸೀಟ್ನ ಹೋಲ್ಡಲ್ಲಿ ಇರಲ್ಲ, ಅದು ಬೇಡ ಅಂತಲೇ ಅರ್ಥ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋದಾಗ ಚಾಯ್ಸ್ 3 ಕೊಟ್ಟರೆ ಸೀಟ್ ಸಿಗದೇನೂ ಇರಬಹುದು. ಓಕೆ, ಹಂಗಾಗಿಬಿಟ್ಟು ಸೀಟ್ ಸಿಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ರೌಂಡ್ಗೆ. ಸೊ ಆದಷ್ಟು ಇನ್ ಕೇಸ್ ಅಡ್ಮಿಷನ್ ಮಾಡ್ಕೊತೀನಿ ಅನ್ನೋದಂತಂದರೆ ಇದರ ರೌಂಡ್ ಆಲ್ಮೋಸ್ಟ್ ಸ್ವಲ್ಪ ಓಕೆ ಪರವಾಗಿಲ್ಲಪ್ಪ, ಈ ಕಾಲೇಜ್ನ ಸರ್ವೆ ಆಗ್ತೀನಿ ಅಂತಂದರೆ ಅಡ್ಮಿಷನ್ ಮಾಡಿಸ್ಕೊಂಬಿಡ್ರಿ. ಯಾಕಂದರೆ ನೆಕ್ಸ್ಟ್ ರೌಂಡ್ ಸಿಗದೆ ಹೋದರೆ ನಿಮಗೆ ತೊಂದರೆ. ಓಕೆ, ಮಾಪಪ್ ರೌಂಡ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬಿಡ್ರಿ, ಯಾಕಂದರೆ ಜಾಸ್ತಿ ಸೀಟ್ ಇರಲ್ಲ. ಆ್ಯಂಡ್ ಮಾಪಪ್ ರೌಂಡು ಕೂಡ ಎಲ್ಲ ಗೌರ್ನಮೆಂಟ್ ಕಾಲೇಜ್ ತೊಗೊತಾರೆ ಅಷ್ಟೇ, ಪ್ರೈವೇಟ್ ಕಾಲೇಜಲ್ಲಿ ಮಾಪಪ್ ರೌಂಡ್ ತೊಗೊಳ್ಳಲ್ಲ. ಓಕೆ, ಅವ್ರಿಗೆ ಬಿಟ್ಬಿಡ್ತಾರೆ ಮ್ಯಾನೇಜ್ಮೆಂಟ್ ಸೀಟು, ಆ ರೀತಿಯೂ ಕೂಡ ಮಾಡ್ಬೋದು. ಮಾಪಪ್ ರೌಂಡ್ ಯಾವ ರೀತಿ ನಡೆಸ್ತಾರೆ ಅಂತ ಬಿಟ್ಟಿಲ್ಲ, ಕೇದವರು ಬಿಡ್ತಾರೆ, ಅದು ನೋಡೋಣ. ಬಟ್ ಇವಾಗ ನಾನು ಏನು ಹೇಳ್ತಿದ್ದೇನೆ ಅಂತಂದ್ರೆ ನಾಳೆವರೆಗೂ ಸುಮ್ಮನೆ ಖಾಲಿ ಕೂರ್ಬೇಡ್ರಿ. ಫೈನಲ್ ರಿಸಲ್ಟ್ ಅಂತ ಬರುತ್ತಂತಂದು ಬರೋರ್ಗೂ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋರಿ. ಡಾಕ್ಯುಮೆಂಟ್ಸ್ ನಿಮ್ಗೆ ಏನೇನೆಲ್ಲ ಗೊತ್ತಿಲ್ಲ ಅಂತಂದರೆ ಈಗಲೇ ಹೋಗ್ಬಿಟ್ಟು ಒಂದು ಕಮೆಂಟ್ ಸೆಕ್ಷನ್ ಒಂದು ಪಿನ್ ಮಾಡಿರ್ತೀನಿ, ಅದನ್ನು ನೋಡ್ಕೋರಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಯಾವ ಚಾಯ್ಸ್ ಎಂಟ್ರಿ ಮಾಡಬೇಕು ಅನ್ನೋದು ಕೂಡ ಈಗಲೇ ಡಿಸೈಡ್ ಆಗಿರಿ. ಈ ಪ್ರೊವಿಷನಲ್ ರಿಸಲ್ಟ್ ಅಂತ ಏನು ಬಂದತ್ತೋ ಅದೇ ಆಲ್ಮೋಸ್ಟ್ ಕೂಡ 99% ಅದೇ ನಿಮ್ಗೆ ರಿಯಲ್ ಅಲಾಟ್ಮೆಂಟ್ ಆಗಿರ್ತದೆ. ಸ್ವಲ್ಪ ನೀಟ್ ಸ್ಟೂಡೆಂಟ್ಸ್ಗೆ ಏನಾದರೂ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಬಟ್ KCET ಸ್ಟೂಡೆಂಟ್ಸ್ ಅಷ್ಟೇನು ವೇರಿಯೇಷನ್ ಆಗಲ್ಲ, ಆಲ್ಮೋಸ್ಟ್ ಅದೇ ಸೀಟ್ ಇರ್ತದೆ. ಹಂಗಾಗಿಬಿಟ್ಟು ಫೀಸ್ನ ರೆಡಿ ಇಟ್ಕೋರಿ. ಚಾಯ್ಸ್ ಯಾವ್ದು ಎಂಟ್ರಿ ಕೊಡ್ಬೇಕು ಅದನ್ನು ಕೂಡ ನಿಮ್ಮ ಪೇರೆಂಟ್ಸ್ ಜೊತೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿರಿ. ನಾಳೆವರೆಗೂ ಕೂಡ ವೇಟ್ ಮಾಡ್ಬೇಕು. ನಾಳೆ ರಿಸಲ್ಟ್ ಬಿಟ್ಟ ತಕ್ಷಣ ಒಂದು ಶೆಡ್ಯೂಲ್ ಬಿಟ್ಬಿಡ್ತಾರೆ, ಯಾವ ಚಾಯ್ಸ್ ಎಂಟ್ರಿ ಕೂಡ ಅವಲೇ ಬಿಡ್ತಾರೆ. ಚಾಯ್ಸ್ ಎಂಟ್ರಿ ಆದ ತಕ್ಷಣ ಅಡ್ಮಿಷನ್ ಯಾವ ಮಾಡ್ಕೋಬೇಕು ಎಲ್ಲನೂ ಕೂಡ ಶೆಡ್ಯೂಲ್ ಕೂಡ ನಾಳೆ ಬಿಟ್ಬಿಡ್ತಾರೆ. ಸೊ ಹಂಗಾಗಿಬಿಟ್ಟು ಇವಾಗಲೇ ಸ್ವಲ್ಪ ರೆಡಿ ಇರ್ರಿ, ಯಾಕಂದರೆ ಟೈಮ್ ಜಾಸ್ತಿ ಕೊಡಲ್ಲ. ನೋಡ್ತಿರ್ಬೋದು ಫಸ್ಟ್ ರೌಂಡಲ್ಲಿ 1 ವೀಕ್ ಅಷ್ಟೇ ಕೊಟ್ಟರೆ ಅಡ್ಮಿಷನ್ಗೆ. ಓಕೆ, ಹಂಗಾಗಿಬಿಟ್ಟು ಸೆಕೆಂಡ್ ರೌಂಡನ್ನು ಕೂಡ ಬೇಗನೆ ಮುಗಿಸ್ತಾರೆ. ಯಾಕಂದರೆ ಈಗಾಗಲೇ ಇಂಜಿನಿಯರ್ ಕಾಲೇಜಸ್ ಸ್ಟಾರ್ಟ್ ಆಗಿದಾವೆ, ಬಟ್ BS ನರ್ಸಿಂಗ್ ಕಾಲೇಜ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ತವೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ ಅಂತೂ ಆಳೆ ಸ್ಟಾರ್ಟ್ ಆಗಿ ಒಂದು 4 ಡೇಸ್ ಆಯಿತು. ಓಕೆ, 3 ಡೇಸ್ ಆಯಿತು. ಬಟ್ ಇಂಡಕ್ಷನ್ ಪ್ರೋಗ್ರಾಮ್ ನಡೀತಾ ಇದೆ, ಅದು 27ನೇ ತಾರೀಕುವರೆಗೂ ನಡೀತದೆ. ಬಟ್ 1ನೇ ತಾರೀಕಿಂದ ಅವ್ರದ್ದು ಕೂಡ ಅಂದರೆ 28ರಿಂದ ಅವ್ರದ್ದು ಕೂಡ ಥಿಯರಿ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಹಂಗಾಗಿಬಿಟ್ಟು ಬೇಗನೆ 1 ವೀಕಲ್ಲಿ ಅಡ್ಮಿಷನ್ ಪ್ರೊಸೆಸ್ ಮುಗಿಸೋಕ್ಕೆ ಟ್ರೈ ಮಾಡ್ತಾರೆ ಕೇದವರು. ಆ್ಯಂಡ್ ಅದೇ ರೀತಿ ಕೂಡ ನೆಕ್ಸ್ಟ್ ಮಂತಿಂದ ಮತ್ತೆ MCC 3rd ರೌಂಡ್ ನಡೀತದೆ. ಅದೇ ರೀತಿ ನಮ್ಮ ಕೇದವರು ಕೂಡ KCET ನೀಟ್ ಕೂಡ 3rd ರೌಂಡ್ ಸ್ಟಾರ್ಟ್ ಮಾಡಬೇಕು. ಸೊ ಹಂಗಾಗಿಬಿಟ್ಟು ಡಿಲೇ ಮಾಡಲ್ಲ. ಓಕೆ, ಕೇದವರು ಬೇಗನೆ ಮಾಡ್ತಾರೆ. ಸಾಧ್ಯಷ್ಟು ಎಲ್ಲನೂ ಕೂಡ ರೆಡಿ ಇಟ್ಕೊಂಡ್ರಿ, ಡಾಕ್ಯುಮೆಂಟ್ಸ್ ವಿತ್ ಫೀಸು. ಓಕೆ, ಎಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ಏನು ಕೊಡ್ಬೇಕಂತೂ ಕೂಡ ಇವಾಗಲೇ ಆದಷ್ಟು ಮಾತಾಡ್ಕೋರಿ. ನಾಳೆ ಬಿಟ್ಟ ತಕ್ಷಣ ಆರಾಮ್ಸೆ ಮಾಡಿಕೊಂಡು ಚಾಲನ್ ಕೂಡ ಡೌನ್ ಮಾಡಿಕೊಂಡು ಯಾವ ರೀತಿ ಬ್ಯಾಂಕಿಗೆ ದುಡ್ಡು ಕಟ್ಟೋದು ಎಲ್ಲನೂ ಕೂಡ. ಓಕೆ, ಏನಾದರೂ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಓಕೆ, ಫಸ್ಟ್ ರೌಂಡಲ್ಲಿದ್ದ ಇದೇ ರೀತಿಯೇ ಇರಬೇಕಂತೇನಿಲ್ಲ, ಕೇದವರು ಸ್ವಲ್ಪ ಹಂಗೆ ಚೇಂಜಸ್ ಮಾಡ್ತಿರ್ತಾರೆ ಅವಾಗ ನೋಡ್ತಿರ್ಬೋದು. ಈಗ ಚಾಯ್ಸ್ ಎಂಟ್ರಿ ಬರ್ದ ತಕ್ಷಣ ಚಾಯ್ಸ್ 2 ಕೊಟ್ಟವರು ಆ್ಯಂಡ್ ಚಾಯ್ಸ್ 3 ಕೊಟ್ಟವ್ರಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು. ಓಕೆ, ಅಂದರೆ ಚಾಯ್ಸ್ 2 ಕೊಟ್ಟವರು ಫಸ್ಟ್ ರೌಂಡಲ್ಲಿ ದುಡ್ಡು ಕಟ್ಟಿದ್ದಿಲ್ಲ, ಬಟ್ ಇವಾಗ ಏನು ಮಾಡಬೇಕು, ದುಡ್ಡು ಕಟ್ಟಲೇಬೇಕು. ಓಕೆ, ಚಾಯ್ಸ್ 1 ಕೊಟ್ಟವರು ದುಡ್ಡು ಕಟ್ತೀರಾ ಅಡ್ಮಿಷನ್ ಮಾಡ್ಕೊತಾರೆ, ಬಟ್ ಚಾಯ್ಸ್ 2 ಕೊಟ್ಟರು ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ, ಆದರೂ ದುಡ್ಡು ಕಟ್ಟಬೇಕು. ಓಕೆ, ಈ ರೀತಿ ಎಲ್ಲನೂ ಕೂಡ ರೂಲ್ಸ್ ಇರ್ತಾವೆ. ಓಕೆ, ಪೋಸ್ಟ್ ಪ್ರೊಸೀಜರ್ ವಿಡಿಯೋ ಬೇಕಂತಂದರೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡೋಣ. ಓಕೆ, ನಾಳೆ ಬೆಳಗ್ಗೆ ಯಾವ್ದಾದ್ರು ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟು. ಇವಾಗಂತೂ ಇವತ್ತಂತೂ ಏನು ಬಿಟ್ಟಿಲ್ಲ, ಮಾರ್ನಿಂಗೇ ಕಾಲ್ ರೆಕಾರ್ಡ್ ಮಾಡಿದ್ದು, ಮತ್ತೆ ಕಾಲ್ ಮಾಡಿಲ್ಲ ನಾವು ಕೂಡ ಕೇದವ್ರಿಗೆ. ನಿಮ್ಗೆ ಏನಾದರೂ ಮಾಡಿದರೆ ಹೇಳಿ ನೋಡೋಣ. ಓಕೆ, ಆದಷ್ಟು ಹುಡುಗರಿಗೆ ಗೊತ್ತಾಗುತ್ತೆ. ನಾಳೆ ಬಿಡ್ತಾ ಅಂತ ಕನ್ಫರ್ಮೇಷನ್ ಆಗಿದೆ ಎಲ್ಲ ಕೂಡ. ಯಾಕಂದರೆ ಇವತ್ತು 2 ಗಂಟೆವರೆಗೂ ಕೂಡ MCC ಕೌನ್ಸಿಲಿಂಗ್ ಯಾರೆಲ್ಲ ಸೀಟ್ ತೊಗೊಂಡಿದ್ರು ಅವರೆಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೊತಾರೆ. ನಾಳೆಯಿಂದ ಮತ್ತೆ ಎಲ್ಲರೂ ಕೂಡ ಸೀಟ್ ರದ್ದು ಮಾಡಲೇಬೇಕು, ನೀಟ್ ಸ್ಟೂಡೆಂಟ್ಸು ಕೂಡ. ಹಂಗಾಗಿಬಿಟ್ಟು ಮಾಡ್ಕೊತಾರೆ. ನಾಳೆ ಆದಷ್ಟು ಸಾಫ್ಟ್ವೇರ್ ರನ್ ಮಾಡಿಬಿಟ್ಟು ಓಕೆ ರಿಸಲ್ಟ್ ಅನ್ನೋದು ಪಕ್ಕ ಬರ್ತದೆ. ಅದ್ರ ಬಗ್ಗೆ 100 ಅಂದರೆ 2 ಮಾತು ಬಿಟ್ಟ ತಕ್ಷಣ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿ, ಟೇಕ್ ಕೇರ್, ಬಾಯ್.